ಆರೋಪಿ ರಘು ಮೊಬೈಲ್ಗಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಮೊಬೈಲ್ ಬಚ್ಚಿಟ್ಟು ತನಿಖೆ ದಿಕ್ಕು ತಪ್ಪಿಸುವಂತ ಪ್ರಯತ್ನ ರಾಘವೇಂದ್ರ ಮಾಡ್ತಾ ಇದ್ದಾನಂತೆ. ಕೇಸ್ಗಾಗಿ ಪೊಲೀಸರಿಂದ ಮತ್ತಷ್ಟು ಸಾಕ್ಷ್ಯಗಳ ಕಲೆ ಹಾಕೋ ಕೆಲಸ ಆಗ್ತಾ ಇದೆ. ರಾಘವೇಂದ್ರ ಯಾರಿಗೆಲ್ಲ ಕಾಲ್ ಮಾಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕಲೆ ಹಾಕೋ ಪ್ರಯತ್ನ ಪೊಲೀಸರು ಮಾಡ್ತಾರೆ. ಇನ್ನು ಪೊಲೀಸರಿಂದ 50ಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆ ಕೂಡ ಆಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ರಾಘವೇಂದ್ರ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರಘು ಏನಿದ್ದಾನೆ ಆತ ತನ್ನ ಮೊಬೈಲ್ ಬಚ್ಚಿಟ್ಟು ಸಾಕಷ್ಟು ಆಟವಾಡಿಸೋ ಕೆಲಸ ಪೊಲೀಸರಿಗೆ ಮಾಡ್ತಾ ಇದ್ದಾನಂತೆ. ಆದ್ರೆ ಪೊಲೀಸರು ಆತನ ಮೊಬೈಲ್ ಹುಡುಕೇ ತೀರ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣ್ತಿದೆ. ಸೊ ಹೇಗ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಅಲ್ಲಿ ಅಂತ? ಸದ್ಯಕ್ಕೆ ಏನು ರೇಣುಕಾಸ್ವಾಮಿ ಅವರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿದ್ದು ಸಾಕಷ್ಟು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಸದ್ಯ ಪ್ರಕರಣದಲ್ಲಿ ಆರೋಪಿ ರಘು ಅಲಿಯಾಸ್ ರಾಘವೇಂದ್ರ ಏನಿದ್ದಾನೆ ಈತನ ಮೊಬೈಲ್ ತುಂಬಾ ಮುಖ್ಯವಾದಂತಹ ಒಂದು ಸಾಕ್ಷ್ಯವಾಗುತ್ತೆ. ಯಾಕಂದ್ರೆ ಈಗಾಗಲೇ ಕೇಸಿಗೆ ಸಂಬಂಧಪಟ್ಟಂತೆ ಸಿಕ್ಕಿರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗೆ ಈ ರಾಘವೇಂದ್ರನ ಮೊಬೈಲ್ ಒಂದು ಪುಷ್ಟಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸದ್ಯ ಪೊಲೀಸರು ರಾಘವೇಂದ್ರ ಅವರ ಮೊಬೈಲ್ ಎಲ್ಲಿದೆ, ಆತರ ಎಲ್ಲಿಟ್ಟಿದ್ದಾನೆ ಮೊಬೈಲ್ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಒಂದು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಏನು ರಾಘವೇಂದ್ರ ಈ ಕೇಸ್ಗೆ ಸಂಬಂಧಪಟ್ಟಂತೆ ನೇರವಾಗಿ ದರ್ಶನ್ ಅವರೊಂದಿಗೆ ಈತ ಸಂಪರ್ಕದಲ್ಲಿದ್ನ ಅಥವಾ ದರ್ಶನ್ ಅವರ ಆಪ್ತರೊಂದಿಗೆ ಈತ ಸಂಪರ್ಕದಲ್ಲಿದ್ನ ಅಥವಾ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕೇವಲ ಈ ಒಂದು ಕೇಸ್ನ ಅವಧಿಯಲ್ಲಿ ಮಾತ್ರ ರೇಣುಕಾಸ್ವಾಮಿ ಅವರೊಂದಿಗೆ ಸಂಬಂಧ ಅಂದ್ರೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿದ್ನ ಅಥವಾ ಈ ಮೊದಲೇ ಕೂಡ ಕಾಂಟ್ಯಾಕ್ಟ್ ಅಲ್ಲಿದ್ನ ಈ ರೀತಿ ಹಲವಾರು ವಿಚಾರಗಳಿಗೆ ರಾಘವೇಂದ್ರನ ಒಂದು ಮೊಬೈಲ್ ಸಿಕ್ಕಾದ ಮೇಲೆ ಕೂಡ ಒಂದು ಎವಿಡೆನ್ಸ್ ಕೂಡ ಇದು ಸಿಗಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಚಿತ್ರದುರ್ಗ ನಗರದಾದ್ಯಂತ ಸಾಕಷ್ಟು ಸರ್ಚ್ ಮಾಡಿರ್ತಕ್ಕಂಥದ್ದು. ಆದರೆ ಟೆಕ್ನಿಕಲ್ ಎವಿಡೆನ್ಸ್ಗೆ ಪುಷ್ಟಿ ಕೊಡ್ತಕ್ಕಂಥ ಈ ರಾಘವೇಂದ್ರನ ಮೊಬೈಲ್ ಇಲ್ಲಿವರೆಗೂ ಕೂಡ ಲಭ್ಯವಾಗಿರುವುದಿಲ್ಲ. ಹಾಗಾಗಿ ಪೊಲೀಸರು ಇಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಗರದಲ್ಲಿ 50ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ಕಲೆ ಹಾಕಿ ರಾಘವೇಂದ್ರನ ಚಲನವಲನಗಳನ್ನು ಅಂದ್ರೆ ಒಂದು ರೂಟ್ ಮ್ಯಾಪ್ ಅನ್ನು ಕೂಡ ಮಾಡಿರ್ತಾರೆ. ಯಾಕಂತಂದ್ರೆ ಈತ ಎಲ್ಲೆಲ್ಲಿ ಹೋಗಿದ್ದ, ಘಟನೆ ಆದ ನಂತರ ಮೊಬೈಲ್ ಅನ್ನ ಸಾಕ್ಷ್ಯವನ್ನ ನಾಶಪಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಾದರೂ ಈತ ಮೊಬೈಲ್ ಅನ್ನ ಬಚ್ಚಿಡ್ತಕ್ಕಂಥ ಪ್ರಯತ್ನ ಮಾಡಿದ್ನ ಅಥವಾ ಪೊಲೀಸರ ಒಂದು ತನಿಖೆಯ ದಿಕ್ಕನ್ನು ತಪ್ಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಮೊಬೈಲ್ ಅನ್ನ ಒಂದು ಮುಚ್ಚಿಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದಂತ ಈ ಒಂದು ಹಲವಾರು ವಿಷಯಗಳು ಕೂಡ ಈಗ ಪೊಲೀಸರ ಗಮನಕ್ಕೆ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆತನ ಮೊಬೈಲ್ ಅನ್ನ ನಾವು ವಶಕ್ಕೆ ಪಡಿಬೇಕು, ತದನಂತರ ಅಲ್ಲಿರ್ತಕ್ಕಂತಹ ಸಾಕ್ಷ್ಯಗಳು ಏನು ಅಂತಕ್ಕಂಥದ್ದನ್ನ ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಸಭಾ, ಥ್ಯಾಂಕ್ ಯು ರಾಘವೇಂದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.